everyone, welcome to Maths class 8th standard part 2. Let us continue with the lesson algebraic expressions and identities. Next concept, multiplying a monomial by a polynomial ಅಂತ ಇದೆ. Monomial ಅಂದ್ರೆ ಏನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರ್ತೀರಾ. Expression that contains only one term is called a monomial. ನೋಡಿ ಫಾರ್ ಎಕ್ಸಾಂಪಲ್ 2x ಅನ್ನೋದು monomial. 2 ಮತ್ತೆ ಹೆಚ್ಚಿನ ಟರ್ಮ್ಸ್ ಅನ್ನ ಹೊಂದಿದ್ರೆ ಅದನ್ನ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಎರಡಿದ್ರೆ ಬೈನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಈಗ ಇವೆರಡನ್ನು ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2x ಇಂದ ಇದಷ್ಟು ಎಕ್ಸ್ಪ್ರೆಷನ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಯಾವ ರೀತಿ? 2x ಇಂಟು 3x. ಓಕೆ, ಈ ಪ್ಲಸ್ ಏನಿದೆ ಪ್ಲಸ್ ಹಾಗೆ ಇರುತ್ತೆ. ಮತ್ತೆ 2x ಇಂದ 5xy ಅನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2x ಇಂಟು 5xy. ಈಗ 2 3s 6, x ಇಂಟು x is x ಸ್ಕ್ವೇರ್ ಪ್ಲಸ್ ಹಾಗೆ ಇರುತ್ತೆ. 2 5s 10, x ಇಂಟು x is x ಸ್ಕ್ವೇರ್. ಇಲ್ಲಿ y ಒಂದೇ ಇರೋದ್ರಿಂದ y ಹಾಗೆ ಉಳಿಯುತ್ತೆ. ಸೊ ಮಧ್ಯದಲ್ಲಿ ಪ್ಲಸ್ ಇದ್ರೆ ನಾವು ಇವೆರಡನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಬರೀ ಎಕ್ಸ್ ಸ್ಕ್ವೇರ್ ಇದ್ರೆ ಮಾತ್ರನೇ ಆ್ಯಡ್ ಮಾಡ್ಬೋದು. ಬಟ್ ಇಲ್ಲಿ y ಇರೋದ್ರಿಂದ ಎರಡು ಡಿಫ್ರೆಂಟ್ ಟರ್ಮ್ಸ್ ಆಗಿರುತ್ತೆ. ಡಿಫ್ರೆಂಟ್ ಟರ್ಮ್ಸ್ ಅನ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಸೊ 6x ಸ್ಕ್ವೇರ್ ಪ್ಲಸ್ 10x ಸ್ಕ್ವೇರ್ y ಹಾಗೇನೆ ಇಡ್ತೀವಿ. ಓಕೆನಾ? ನೆಕ್ಸ್ಟ್ ಒನ್ ಏನಿದೆ, ಮಲ್ಟಿಪ್ಲೈಯಿಂಗ್ ಎ ಮಾನೋಮಿಯಲ್ ಬೈ ಎ ಬೈನಾಮಿಯಲ್. ಬೈ ಅಂದ್ರೆ 2 ಅಂತ ಅರ್ಥ. ಹಾಗಾಗಿ ಎಕ್ಸ್ಪ್ರೆಷನ್ ದಟ್ ಕಂಟೈನ್ಸ್ 2 terms is called a binomial. Example, multiply 3x by 5y plus 2. 3x ಅನ್ನೋದು monomial 1 term ಇದೆ. ಇಲ್ಲಿ 5y plus 2 ಅನ್ನೋದು binomial 2 terms ಇದೆ. ಈಗ ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 3x ಇಂಟು 5y plus 2. ಸೊ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. 3x ಇಂಟು 5y ಪ್ಲಸ್ ಹಾಗೆ ಇರುತ್ತೆ 3x ಇಂಟು 2. ಈಗ 5 3s 15, x ಇಂಟು y ಈಸ್ xy ಅಂತಾನೆ ಬರಿತೀವಿ. ಪ್ಲಸ್ ಚಿಹ್ನೆ ಹಾಗೆ ಇರುತ್ತೆ. 3 2s 6, ಇಲ್ಲಿ x ಇಲ್ಲ, ಇಲ್ಲಿದೆ, ಹಾಗಾಗಿ 6x ಆಗುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? 15xy ಪ್ಲಸ್ 6x ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಕಾನ್ಸೆಪ್ಟ್, ಮಲ್ಟಿಪ್ಲೈಯಿಂಗ್ ಎ ಮಾನೋಮಿಯಲ್ ಬೈ ಎ trinomial. Tri andre 3. So expression that contains 3 terms is called a trinomial. For example, 3p into 4p square plus 5p plus 7. ಈಗ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. 3p into 4p square, ಇಲ್ಲೇನಿದೆ ಪ್ಲಸ್ ಇದೆ. ಅಗೈನ್ 3p into 5p ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 3p ಇಂಟು 7. ಓಕೆ, ಇವಾಗ ಈ ಟರ್ಮ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 3s 12, p ಸ್ಕ್ವೇರ್ ಇಂಟು p ಅಂದರೆ p ಟು ದಿ ಪವರ್ ಆಫ್ 3, p ಕ್ಯೂಬ್ ಆಗುತ್ತೆ. ಪ್ಲಸ್ 3 5s 15, p ಇಂಟು p ಈಸ್ p ಸ್ಕ್ವೇರ್ ಪ್ಲಸ್ 3 7s 21, ಇಲ್ಲಿ p ಇಲ್ಲ, ಹಾಗಾಗಿ p. So what is the answer? 12p cube plus 15p square plus 21p. ಈ ರೀತಿನಲ್ಲಿ ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಸಿಂಪ್ಲಿಫಿಕೇಶನ್. ಯಾವ ರೀತಿ ಸಿಂಪ್ಲಿಫೈ ಮಾಡೋದು ಒಂದು ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ನೋಡಿ. x ಇಂಟು x ಮೈನಸ್ 3 ಪ್ಲಸ್ 2 ಫಾರ್ x ಇಸ್ ಈಕ್ವಲ್ ಟು 1. ಇಲ್ಲಿ ಎಕ್ಸಿನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದನ್ನ ನಾವಿಲ್ಲಿಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಒಂದು ಎಕ್ಸ್ಪ್ರೆಷನ್ ಏನಿದೆ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಮೊದಲು ಮಲ್ಟಿಪ್ಲೈ ಮಾಡ್ಕೊಂಬೋಣ. ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು ಎಕ್ಸ್ ಈಸ್ 3x ಪ್ಲಸ್ 2 ಹಾಗೆ ಉಳಿಯುತ್ತೆ. ಈಗ ಇಲ್ಲಿ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಈ ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು? 1 ಅನ್ನ ಹಾಕಬೇಕು. ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ 3 ಇಂಟು ಇಲ್ಲಿ ಎಕ್ಸ್ ಜಾಗಕ್ಕೆ 1 ಹಾಕಬೇಕು ಪ್ಲಸ್ 2. 1 ಸ್ಕ್ವೇರ್ ಅಂದರೆ 1 ಇಂಟು 1 ಈಸ್ 1 ಮೈನಸ್ 3 1s 3 ಪ್ಲಸ್ 2. 2 plus 1 is
3 ಮೈನಸ್ 3 ಮೈನಸ್ 3 ಏನಾಗುತ್ತೆ 0 ಆಗುತ್ತೆ. ಓಕೆನಾ. ಈ ಒಂದು ಎಕ್ಸ್ಪ್ರೆಷನ್ನಿಗೆ ನಾವು ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನು ಹಾಕಿದಾಗ ಈ ಎಕ್ಸ್ಪ್ರೆಷನ್ ಏನಾಯಿತು 0 ಆಯಿತು. ಅದೇ ರೀತಿ ಇನ್ನೊಂದು ಎಕ್ಸ್ಪ್ರೆಷನ್ನ ನೋಡೋಣ. ಇಲ್ಲಿ ಇವಾಗ ತುಂಬ ದೊಡ್ಡದಾಗಿದೆ ಎಕ್ಸ್ಪ್ರೆಷನ್ನು. ಫಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 2s 6 y ಇಂಟು y ಈಸ್ y ಸ್ಕ್ವೇರ್ ಮೈನಸ್ 3 7s 21. ಇಲ್ಲಿ y ಇಲ್ಲ, ಇಲ್ಲಿದೆ, ಹಾಗಾಗಿ 21y ಮೈನಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಓಕೆನಾ. 3 ಇಂಟು y ಈಸ್ 3y ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 4 3s 12 ಮೈನಸ್ 63 ಏನಾಗುತ್ತೆ ಹಾಗೆ ಇರುತ್ತೆ. ಓಕೆನಾ. ಇಲ್ಲಿ ನೋಡಿ, ಇಲ್ಲೂ y ಇದೆ, ಇಲ್ಲೂ y ಇದೆ, ಇಲ್ಲಿ ಕೆಲವೊಂದು ನಂಬರ್ಸ್ ಇದ್ದಾವೆ. ಇದನ್ನ ಫಸ್ಟು ಸಾಲ್ವ್ ಮಾಡ್ಕೊಂಬಿಡೋಣ. y ಸ್ಕ್ವೇರ್ ಎಲ್ಲೂ ಇಲ್ಲ, ಹಾಗಾಗಿ 6y ಸ್ಕ್ವೇರ್ ಹಾಗೆ ಉಳಿಯುತ್ತೆ. ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್, ಒಂದೇ ಚಿಹ್ನೆ ಇದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 21 ಪ್ಲಸ್ 3 ಈಸ್ 24y. ಇಲ್ಲೀಗ ದೊಡ್ಡಂಕೆ ಚಿಹ್ನೆ ಮೈನಸ್ ಆಗುತ್ತೆ. 3 ಮೈನಸ್ 2 ಈಸ್ 1. 6 ಮೈನಸ್ 1 ಈಸ್ 5. ಸೊ 51 ಆಯಿತು. ಓಕೆನಾ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು ಮೈನಸ್ 2. ಸೈನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಗ 6 ಇಂಟು y ಜಾಗಕ್ಕೆ ಏನು ಹಾಕಬೇಕು, ಮೈನಸ್ 2 ಹಾಕಬೇಕು ಸ್ಕ್ವೇರ್, ಮೈನಸ್ 24 ಇಂಟು y ಜಾಗಕ್ಕೆ ಮೈನಸ್ 2 ಮೈನಸ್ 51 ಹಾಗೆ ಉಳಿದಿದೆ. ಓಕೆನಾ. 6 ಇಂಟು ಮೈನಸ್ ಈಸ್ ಪ್ಲಸ್, 2 2s 4, 2 ಸ್ಕ್ವೇರ್ ಅಂದರೆ 4 ಆಯಿತಾ. ಇಲ್ಲೂ ಕೂಡ ಅಷ್ಟೇ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ನೆಕ್ಸ್ಟು 2 4s 8, 2 2s 4. ಈ ಮೈನಸ್ 51 ಏನಾಯಿತು ಹಾಗೆ ಉಳಿತು. 6 4s 24 ಪ್ಲಸ್ 48 ಮೈನಸ್ 51. ಈಗ ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳೋಣ. 4 ಪ್ಲಸ್ 8 ಈಸ್ 12, ಸೊ 2 1 ಕ್ಯಾರಿ. 4 ಪ್ಲಸ್ 2 ಈಸ್ 6, 6 ಪ್ಲಸ್ 1 ಈಸ್ 7, 72 ಮೈನಸ್ 51. ಇಲ್ಲಿಗೇನಾಯಿತು, 2 ಮೈನಸ್ 1 ಈಸ್ 1, 7 ಮೈನಸ್ 5 ಈಸ್ 2. ಇಲ್ಲಿ ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇದನ್ನ ನೀವು ಹಾಕೋ ಅವಶ್ಯಕತೆ ಇಲ್ಲ. ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತಾನೆ ಅರ್ಥ. ಸೊ ವಾಟ್ ಈಸ್ ದ ಆನ್ಸರ್ 21. ಈ ಒಂದು ಎಕ್ಸ್ಪ್ರೆಷನ್ನಿಗೆ ನಾವು y ಜಾಗದಲ್ಲಿ ಮೈನಸ್ 2 ಅನ್ನು ಹಾಕಿದಾಗ ಬರೋ ಅಂಥ ಆನ್ಸರ್ ಏನಾಗಿದೆ 21 ಆಗಿದೆ. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಅಡಿಷನ್. ಅಡಿಷನನ್ನು ನೀವು ಮಾಡ್ಕೊಳ್ತಾನೆ ಬಂದಿದ್ರೆ ಅಡಿಷನ್ಸ್ ಆಫ್ ಎಕ್ಸ್ಪ್ರೆಷನ್ಸು. ಇಲ್ಲಿ ಏನಂದರೆ ಮಲ್ಟಿಪ್ಲೈ ಫಸ್ಟ್ ಮಾಡಿಕೊಂಡು ಆಮೇಲೆ ನೀವು ಅಡಿಷನನ್ನು ಮಾಡ್ಕೊಳ್ಬೇಕು. ಇಲ್ಲೇನಿದೆ 5m ಇಂಟು 3 ಮೈನಸ್ m ಆ್ಯಂಡ್ 6m ಸ್ಕ್ವೇರ್ ಮೈನಸ್ 13m ಅಂತ ಇದೆ. ಈ ಒಂದು ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 5 3s 15m, ಇಲ್ಲಿ m ಇಲ್ಲ ಹಾಗಾಗಿ ಮೈನಸ್ 5m ಇಂಟು m ಅಂದರೆ 5m ಸ್ಕ್ವೇರ್. ಯಾವುದನ್ನು ಆ್ಯಡ್ ಮಾಡಬೇಕು ನೋಡಿ, ಇಲ್ಲಿ 5m ಸ್ಕ್ವೇರ್ ಇರೋ ಕಡೆ 6m ಬರ್ಕೊಳ್ಳೋಣ, 6m ಸ್ಕ್ವೇರ್. ಓಕೆ, ಇಲ್ಲಿ ಕೂಡ ಮೈನಸ್ ಇದೆ, ಬಟ್ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕೊಳ್ಳೋಣ. ಈ ಚಿಹ್ನೆ ಇಲ್ಲಿಗೆ ಬರುತ್ತೆ, 13m ಆಗುತ್ತೆ, 13m. ಓಕೆ. ನೆಕ್ಸ್ಟು ಇಲ್ಲೀಗ ಆ್ಯಡ್ ಮಾಡೋಣ. ಆ್ಯಡ್ ಮಾಡೋಕ್ಕೆ ಹೋದ್ರೂ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ನಾವು ಸಬ್ಟ್ರಾಕ್ಟೇ ಮಾಡಬೇಕು. 15 ಮೈನಸ್ 13 ಅಂದರೆ 2m. ಇಲ್ಲಿ ನೋಡಿ ಪ್ಲಸ್ಸು ಮೈನಸ್ ಇದೆ, ದೊಡ್ಡ ಅಂಕೆ ಚಿಹ್ನೆ ಏನಾಗಿದೆ ಪ್ಲಸ್ ಆಗಿದೆ. ಸೊ ಇಲ್ಲಿ ನಾವು ಆ್ಯಡ್ ಮಾಡಬೇಕು ಅಂದರೂ ಕೂಡ ಸೈನ್ ಡಿಫ್ರೆಂಟ್ ಆಗಿರೋದ್ರಿಂದ ನಾವು ಸಬ್ಟ್ರಾಕ್ಟೇ ಮಾಡಬೇಕು. ಓಕೆ. 6 ಮೈನಸ್ 5 ಈಸ್ 1m ಸ್ಕ್ವೇರ್. ಸೊ ವಾಟ್ ಈಸ್ ದ ಆನ್ಸರ್ 2m ಪ್ಲಸ್ 1m ಸ್ಕ್ವೇರ್. ಓಕೆ. ನೆಕ್ಸ್ಟು ಇಲ್ಲಿಗ ಸಬ್ಟ್ರಾಕ್ಷನ್ ಅಂತ ಇದೆ. ಸಬ್ಟ್ರಾಕ್ಟ್ 3pq ಇಂಟು p ಮೈನಸ್ q ಫ್ರಮ್ 2pq ಇಂಟು p ಪ್ಲಸ್ q. ಫ್ರಮ್ ಅಂತ ಇರೋದ್ರಿಂದ ಇದನ್ನು ಫಸ್ಟ್ ಬರ್ಕೊಳ್ಳೋಣ. 2p ಇಂಟು p ಈಸ್ p ಸ್ಕ್ವೇರ್, q ಪ್ಲಸ್ 2p q ಇಂಟು q ಈಸ್ q ಸ್ಕ್ವೇರ್. ಇದನ್ನು ಇವಾಗ ಕೆಳಗಡೆ ಬರ್ಕೊಳ್ಳೋಣ. 3 ಓಕೆ, p ಇಂಟು p ಈಸ್ p ಸ್ಕ್ವೇರ್, q ಇಲ್ಲ, q ಹಾಗೆ ಉಳ್ಕೊಳ್ಳುತ್ತೆ, ಮೈನಸ್ ಸೈನ್ ಇರೋದ್ರಿಂದ ಮೈನಸ್. ನೆಕ್ಸ್ಟು 3p ಇಲ್ಲ, ಇಲ್ಲಿ p q ಸ್ಕ್ವೇರ್. ಓಕೆನಾ. ಇಲ್ಲಿ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ನಮಗೆ ಸೈನು ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಏನಾಗುತ್ತೆ
ಮೈನಸ್ ಆಗುತ್ತೆ, ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಆಗುತ್ತೆ. ಅಡಿಷನ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಸೈನ್ ಚೇಂಜ್ ಆಗಲ್ಲ. ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮಾತ್ರ ಕೆಳಗಡೆ ಇರುವಂಥ ಎಕ್ಸ್ಪ್ರೆಷನ್ನಿನ ಸೈನು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇವಾಗ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ದೊಡ್ಡ ಅಂಕೆ ಚಿಹ್ನೆ ಏನು ಬರುತ್ತೆ, ಮೈನಸ್ ಬರುತ್ತೆ. 3 - 2 = 1 p² q. ಆಯಿತಾ, ಇಲ್ಲಿ 2 ಪ್ಲಸ್ ಇರೋದ್ರಿಂದ ಪ್ಲಸ್ 3 + 2 = 5 pq² ಅಂತ ಬರಿತೀವಿ. ಸೊ ಅಡಿಷನ್ ಮಾಡೋದು, ಸಬ್ಟ್ರಾಕ್ಷನ್ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಲೆಟ್ ಅಸ್ ಗೋ ಟು ದ ಎಕ್ಸಸೈಸ್. ಲೆಟ್ಸ್ ಸಾಲ್ವ್ ಎಕ್ಸಸೈಸ್ 8.3. Exercise 8.3. First question. Carry out the multiplication of the expressions in each of the following ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶನ್ 4p and q plus r. ಇಲ್ಲಿ 4p ಇಂದ q plus r ಅನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 4p ಇಂಟು q plus r ಅಂದರೆ ಈ 4p ಇಂದ qನ ಮತ್ತೆ 4p ಇಂದ r ಅನ್ನು ಮಲ್ಟಿಪ್ಲೈ ಮಾಡಬೇಕು. 4p ಇಂಟು q ಪ್ಲಸ್ 4p ಇಂಟು ಆರ್. ಇಲ್ಲಿ ಏನಾಗುತ್ತೆ 4pq ಅಂದರೆ p ಇಂಟು q ಅಂದರೆ pq ಆಯಿತು, ಪ್ಲಸ್ 4p ಇಂಟು ಆರ್ ಅಂದರೆ pr. 4pq ಪ್ಲಸ್ 4pr ಈಸ್ ದ ಆನ್ಸರ್. ಸೆಕೆಂಡ್ ಒನ್ ab ಇಂಟು a ಮೈನಸ್ b. ಸೊ ab ಇಂಟು a ಮೈನಸ್ b ಅಂದರೆ ab ಇಂಟು a ಮೈನಸ್ ab ಇಂಟು ಬಿ. ಎ ಇಂಟು ಎ ಸ್ಕ್ವೇರ್, ಬಿ ಹಾಗೆ ಉಳಿಯುತ್ತೆ, ಮೈನಸ್ ಇಲ್ಲಿ ಎ ಹಾಗೆ ಉಳಿಯುತ್ತೆ, ಬಿ ಇಂಟು ಬಿ ಈಸ್ ಬಿ ಸ್ಕ್ವೇರ್. ಸೊ ವಾಟ್ ಈಸ್ ದ ಆನ್ಸರ್? ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್. ಓಕೆ, ಥರ್ಡ್ ಒನ್ ಎ ಪ್ಲಸ್ ಬಿ, 7a² ಬಿ ಸ್ಕ್ವೇರ್. ಇಲ್ಲೀಗ ಎ ಪ್ಲಸ್ ಬಿ ಇಂಟು 7a² ಬಿ ಸ್ಕ್ವೇರ್. ಸೊ ಎ ಇಂಟು 7a² ಬಿ ಸ್ಕ್ವೇರ್ ಪ್ಲಸ್ ಬಿ ಇಂಟು 7a² ಬಿ ಸ್ಕ್ವೇರ್. ಇಲ್ಲಿ 7 ಇಂಟು 1 ಈಸ್ 7. ಓಕೆ, ಎ ಸ್ಕ್ವೇರ್ ಇಂಟು ಎ ಈಸ್ a³, ಬಿ ಸ್ಕ್ವೇರ್ ಇಲ್ಲ, ಬಿ ಸ್ಕ್ವೇರ್ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ 7 ಇಂಟು 1 ಈಸ್ 7, ಎ ಸ್ಕ್ವೇರ್ ಇಲ್ಲ, ಎ ಸ್ಕ್ವೇರ್ ಹಾಗೆ ಉಳ್ಕೊಳ್ಳುತ್ತೆ, ಬಿ ಸ್ಕ್ವೇರ್ ಇಂಟು ಬಿ ಈಸ್ b³. ಸೊ ವಾಟ್ ಈಸ್ ದ ಆನ್ಸರ್? 7a³ b ಸ್ಕ್ವೇರ್ ಪ್ಲಸ್ 7a² b³. ಓಕೆ, ಫೋರ್ತ್ ಕ್ವೆಶನ್ ಏನಿದೆ, a² ಮೈನಸ್ 9 4a. ಸೊ ನಾವೀಗ 4a ಇಂಟು a² ಮೈನಸ್ 9 ಅಂತ ಬರ್ಕೊಳ್ಳೋಣ. ಯಾವುದೇ ರೀತಿ ಬರ್ಕೊಂಡ್ರು ಒಂದೇ. ಸೊ 4a ಇಂಟು a² ಮೈನಸ್ 4a ಇಂಟು 9. 4a ಇಂಟು a ಈಸ್ a³ ಮೈನಸ್ 9 4s are 36a. ಇಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಬಲ್ಸ್ ಇಲ್ವಲ್ಲ, ಹಾಗಾಗಿ ವಾಟ್ ಈಸ್ ದ ಆನ್ಸರ್? 4a³ ಮೈನಸ್ 36a. ಫಿಫ್ತ್ ಕ್ವೆಶನ್, pq ಪ್ಲಸ್ qr ಪ್ಲಸ್ rp. ಸೊ pq ಇಂಟು 0 ಪ್ಲಸ್ qr ಇಂಟು 0 ಪ್ಲಸ್ rp ಇಂಟು 0. So 0 into something is 0, 0 into something is 0, 0 into something is 0. What is the answer? 0. ಡೈರೆಕ್ಟ್ ಆಗಿ ನೀವು 0 ಅಂತ ಬರಿಬಹುದು, ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡಿರೋದು. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0, ದ ಆನ್ಸರ್ ವಿಲ್ ಬಿ 0. ಸೆಕೆಂಡ್ ಕ್ವೆಶನ್, ಕಂಪ್ಲೀಟ್ ದ ಟೇಬಲ್ ಅಂತ ಇದೆ. ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಇಲ್ಲಿ ಸೆಕೆಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಪ್ರಾಡಕ್ಟನ್ನು ನಾವು ಈ ಬಾಕ್ಸಲ್ಲಿ ಹಾಕಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಓಕೆನಾ? ಫಸ್ಟ್ ಕ್ವೆಶನ್ ಏನಿದೆ ನೋಡಿ, ಎ ಇಸ್ ದ ಫಸ್ಟ್ ಎಕ್ಸ್ಪ್ರೆಷನ್. ಸೆಕೆಂಡ್ ಎಕ್ಸ್ಪ್ರೆಷನ್ ಏನು? ಬಿ ಪ್ಲಸ್ ಸಿ ಪ್ಲಸ್ ಡಿ. ಇಲ್ಲಿಗ ಮಲ್ಟಿಪ್ಲೈ ಮಾಡೋಣ. ತುಂಬ ಹುಷಾರಾಗಿ ಮಾಡಬೇಕು. ಚಿಕ್ಕದೆಲ್ಲ ಈಸಿಯಾಗಿ ಮಾಡಬಹುದು, ಬಟ್ ದೊಡ್ಡದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೈನನ್ನು ನೀಟಾಗಿ ನೋಡಿಕೊಂಡು ಈಗ ಮಾಡೋಣ. ಎ ಇಂಟು ಬಿ ಈಸ್ ಎ ಬಿ ಪ್ಲಸ್ a into c is ac plus a into d is ad. This is the first expression, multiplication ಮಾಡಿ ಬರ್ದಿರೋವಂಥದ್ದು. ಓಕೆನಾ? ಸೆಕೆಂಡ್ ಒನ್ ಏನಿದೆ, x plus y minus 5
ಇಂಟು 5xy ಅಂತ ಇದೆ. ಇಲ್ಲೆಲ್ಲ ಒಂದೊಂದೇ ವೇರಿಯೇಬಲ್ಸ್ ಇದೆ, ಬಟ್ ಇದರಲ್ಲಿ 2 ವೇರಿಯೇಬಲ್ಸ್ ಇದೆ. ನೋಡೋಣ. ಇಲ್ಲಿ 5 ಇಲ್ಲ, ಸೊ 5 1s 5. ಈಗ ನೋಡಿ, ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ವೈ ಇಲ್ಲ, ವೈ ಹಾಗೆ ಉಳ್ಕೊಳ್ಳುತ್ತೆ. ಓಕೆನಾ? ಸೈನ್ ಏನಿದೆ ಇಲ್ಲಿ ಪ್ಲಸ್. ಓಕೆ, ನೆಕ್ಸ್ಟು 5 1s 5. ಎಕ್ಸ್ ಇಲ್ಲ, ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ವೈ ಇಂಟು ವೈ ಈಸ್ ವೈ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಸೈನ್ ಏನಿದೆ ಇಲ್ಲಿ ಮೈನಸ್ ಇದೆ. 5 5s 25. ಇಲ್ಲಿ ಎಕ್ಸ್ ವೈ ಏನೂ ಇಲ್ಲ, ಬಟ್ ಇಲ್ಲಿದೆ, ಹಾಗಾಗಿ ಇದನ್ನು ಅಲ್ಲಿ ಬರೀತೀವಿ ಹಾಗೇನೆ. ಸೊ ಆ ಎಕ್ಸ್ಪ್ರೆಷನ್ ಏನಾಯಿತು? 5x ಸ್ಕ್ವೇರ್ ವೈ ಪ್ಲಸ್ 5xy ಸ್ಕ್ವೇರ್ ಮೈನಸ್ 25xy ಆಯಿತು. ಥರ್ಡ್ ಎಕ್ಸ್ಪ್ರೆಷನ್ ಏನಿದೆ? p ಇಂಟು 6p ಸ್ಕ್ವೇರ್ ಮೈನಸ್ 7p ಪ್ಲಸ್ 5 ಅಂತ ಇದೆ. p 6 1s 6. p ಇಂಟು p ಸ್ಕ್ವೇರ್ ಈಸ್ p ಕ್ಯೂಬ್. ಸೈನ್ ಏನಿದೆ ಇಲ್ಲಿ ಮೈನಸ್ ಇದೆ. 7 ಇಂಟು 1 ಈಸ್ 7. p ಇಂಟು p ಈಸ್ p ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಸೈನ್ ಏನಿದೆ ಪ್ಲಸ್ ಇದೆ. 5 ಇಂಟು p ಈಸ್ 5p. ಓಕೆ, ಸೊ ದ ಆನ್ಸರ್ ಈಸ್ 6p ಕ್ಯೂಬ್ ಮೈನಸ್ 7p ಸ್ಕ್ವೇರ್ ಪ್ಲಸ್ 5p. ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ ನೋಡಿ, 4p ಸ್ಕ್ವೇರ್ q ಸ್ಕ್ವೇರ್ ಇಂಟು p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಅಂತ ಇದೆ. ಸೊ 4 1s 4. ಇಲ್ಲಿ p ಸ್ಕ್ವೇರ್ ಇಂಟು p ಸ್ಕ್ವೇರ್ ಅಂದರೆ p ಟು ದಿ ಪವರ್ ಆಫ್ 4 ಆಯಿತು. ಇಲ್ಲಿ q ಸ್ಕ್ವೇರ್ ಇಲ್ಲ, ಹಾಗಾಗಿ ಹಾಗೆ ಬರೆಯೋಣ q ಸ್ಕ್ವೇರ್. ಓಕೆ, ಸೈನ್ ಏನಿದೆ ಮೈನಸ್ ಇದೆ. 4p ಇಲ್ಲ ಇಲ್ಲಿ, ಸೊ 4p ಇಂಟು 1 ಅಂದರೆ 4p ಸ್ಕ್ವೇರ್. ಅಗೇನ್ q ಸ್ಕ್ವೇರ್ ಇಂಟು q ಸ್ಕ್ವೇರ್ ಅಂದರೆ q ಟು ದಿ ಪವರ್ ಆಫ್ 4. ಸೊ ವಾಟ್ ಈಸ್ ದ ಆನ್ಸರ್? 4p ಟು ದಿ ಪವರ್ ಆಫ್ 4 q ಸ್ಕ್ವೇರ್ ಮೈನಸ್ 4p ಸ್ಕ್ವೇರ್ q ಟು ದಿ ಪವರ್ ಆಫ್ 4. ಓಕೆ, ನೆಕ್ಸ್ಟ್ ಒನ್ ಏನಿದೆ? a ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಬಿ ಸಿ ಅಂತ ಇದೆ. ಎ ಇಂದ ಎ ಬಿ ಸಿನ ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಎ ಸ್ಕ್ವೇರ್, ಬಿ ಸಿ ಹಾಗೆ ಉಳಿಯುತ್ತೆ. ಇಲ್ಲಿ ಸೈನ್ ಏನಿದೆ ಪ್ಲಸ್. ನೆಕ್ಸ್ಟು ಎ ಇಂದ ಆಯ್ತು ಇವಾಗ. ನೆಕ್ಸ್ಟು ಬಿ ಇಂದ ಇಲ್ಲಿ ಎ ಹಾಗೆ ಉಳಿಯುತ್ತೆ. ಓಕೆನಾ? ನೆಕ್ಸ್ಟು ಬಿ ಇಂಟು ಬಿ ಸ್ಕ್ವೇರ್, ಸಿ ಏನಾಯಿತು ಹಾಗೆ ಉಳಿತು. ಸೈನ್ ಏನಿದೆ ಪ್ಲಸ್ ಇದೆ. ಎ ಬಿ ಇಲ್ಲ, ಸಿ ಇಂದ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ. ಸೊ ಎ ಬಿ ಹಾಗೆ ಉಳಿಯುತ್ತೆ. ಸಿ ಇಂಟು ಸಿ ಈಸ್ ಸಿ ಸ್ಕ್ವೇರ್. ಸೊ ವಾಟ್ ಈಸ್ ದ ಆನ್ಸರ್? ಎ ಸ್ಕ್ವೇರ್ ಬಿ ಸಿ ಪ್ಲಸ್ ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಎ ಬಿ ಸಿ ಸ್ಕ್ವೇರ್. ಸೊ ನೀಟಾಗಿ ನೋಡಿಕೊಂಡು ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಿ ಟೇಬಲಲ್ಲಿ ಬರೀಬೇಕು. ಸೈನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು, ನೀಟಾಗಿ ನೋಡಿಕೊಂಡು ಮಾಡಿ. ಕ್ವೆಶನ್ ನಂಬರ್ 3, ಫೈಂಡ್ ದ ಪ್ರಾಡಕ್ಟ್. ಫಸ್ಟ್ ಕ್ವೆಶನ್ ಏನಿದೆ? ಎ ಸ್ಕ್ವೇರ್ ಇಂಟು 2a ಟು ದಿ ಪವರ್ ಆಫ್ 22 ಇಂಟು 4a ಟು ದಿ ಪವರ್ ಆಫ್ 26 ಅಂತ ಇದೆ. ಸೊ ಫಸ್ಟು ನಂಬರ್ಸ್ನೆಲ್ಲ ಒಂದು ಕಡೆ ಹಾಗೆ ವೇರಿಯಬಲ್ಸ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಓಕೆ, 1 ಇಂಟು 2 ಇಂಟು 4 ಇಂಟು a ಟು ದಿ ಪವರ್ ಆಫ್ 2 ಇಂಟು a ಟು ದಿ ಪವರ್ ಆಫ್ 22 ಇಂಟು a ಟು ದಿ ಪವರ್ ಆಫ್ 26. ಓಕೆನಾ? ಇಲ್ಲಿ 1 2s 2 2 4s 8 ಆಯಿತು. ಓಕೆ, ಇಲ್ಲಿ ಇವಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಅಂತ ಬರಿತೀವಿ. ಎ ಇಂಟು ಎ ಅಂದರೆ ಎ ಕ್ಯೂಬ್ ಅಂತ ಬರಿತೀವಿ. ಅಂದರೆ ಇಲ್ಲಿ ಇವಾಗ ಎ ಟು ದಿ ಪವರ್ ಆಫ್ 22 ಅಂತ ಇರೋದನ್ನ ನಾವು ಎ ಇಂಟು ಎ ಅಂತ 22 ಟೈಮ್ಸ್ ಬರ್ಕೊಳ್ಬೇಕಾ? ಬೇಡ. ಏನಂದರೆ ನೋಡಿ, ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 1 + 1 = 2, 2 + 1 = 3 ಅಂದರೆ ಆ್ಯಡ್ ಮಾಡಿ ಬರೆಯುವಂಥದ್ದು. ಆಯಿತಾ? ಇವಾಗ ಇಲ್ಲಿ ಏನು ಮಾಡಬೇಕು ನಾವು? ಎ ಟು ದಿ ಪವರ್ ಆಫ್ 2 ಪ್ಲಸ್ 22 ಪ್ಲಸ್ 26. ಸೊ 26 ಪ್ಲಸ್ 22 ಪ್ಲಸ್ 2 ಎಷ್ಟಾಗುತ್ತೆ?
6 plus 2 is 8, 8 plus 2 is 10, 0, 1 carry, 1 plus 2 is 3, 3 plus 2 is 5. ಸೊ ಆನ್ಸರ್ ಏನಾಗುತ್ತೆ ಅಂದರೆ 8 into a to the power of 50 is the answer. ಓಕೆನಾ? ಸೆಕೆಂಡ್ ಕ್ವೆಶನ್, 2/3xy into -9/10 x ಸ್ಕ್ವೇರ್ y ಸ್ಕ್ವೇರ್. ಸೊ ಈ ಪಾರ್ಟಿಂದ ಈ ಪಾರ್ಟನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಎರಡು ನೋಡಿ ಮಾನೋಮಿಯಲ್ಲೇ, ಯಾಕೆ ಅಂದರೆ ಮಧ್ಯದಲ್ಲಿ ಪ್ಲಸ್ ಆರ್ ಮೈನಸ್ ಇಲ್ಲ. ಸೊ ನಂಬರ್ಸ್ಗೆ 2/3 ಇಂಟು -9/10 ಅಂತ ಬರ್ಕೊಳ್ಳೋಣ. ಇನ್ನು ಈಗ ಈ ಎಕ್ಸ್ ಆ್ಯಂಡ್ ವೈನ ಎಕ್ಸ್ ಇಂಟು ವೈ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಇರೋದನ್ನು ಎಕ್ಸ್ ಇಂಟು ಎಕ್ಸ್ ಆ್ಯಂಡ್ ವೈ ಇಂಟು ವೈ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2/3 -9/10 ಅಂತ ಇದೆ. 3 ಇಂದ 9 ಡಿವಿಷನ್ ಆಗೋದ್ರಿಂದ 3 1s 3, 3 3s 9. ಅದೇ ರೀತಿಯಲ್ಲಿ 2 1s 2, 2 5s 10. ಈ ಮೈನಸ್ ಸೈನ್ ಏನಿರುತ್ತೆ ಹಾಗೆ ಇರುತ್ತೆ. ಸೊ -3/5. ಇಲ್ಲಿ ಎಕ್ಸ್ ಎಷ್ಟಿದೆ ನೋಡಿ, 1 2 3. ಸೊ ಎಕ್ಸ್ ಟು ದಿ ಪವರ್ ಆಫ್ 3 ಆ್ಯಂಡ್ ವೈ 1 2 3, ವೈ ಟು ದಿ ಪವರ್ ಆಫ್ 3. ವಾಟ್ ಈಸ್ ದ ಆನ್ಸರ್? -3/5 ಎಕ್ಸ್ ಕ್ಯೂಬ್ ವೈ ಕ್ಯೂಬ್. ಥರ್ಡ್ ಕ್ವೆಶನ್, -10/3 ಪಿ ಕ್ಯೂ ಟು ದ ಪವರ್ ಆಫ್ 3 ಇಂಟು 6/5 ಪಿ ಕ್ಯೂಬ್ ಇಂಟು ಕ್ಯೂಬ್. ಸೊ ಈ ಒಂದು ಮಾನೋಮಿಯಲಿಂದ ಈ ಒಂದು ಮಾನೋಮಿಯಲ್ನ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ಈಗ -10/3 ಇಂಟು 6/5 ನಂಬರ್ಸನ್ನು ಒಂದು ಕಡೆ. ಇನ್ನು ನೆಕ್ಸ್ಟು ಪಿ ಇಂಟು ಕ್ಯೂಬ್ ಅಂದರೆ ಕ್ಯೂ ಇಂಟು ಕ್ಯೂ ಇಂಟು ಕ್ಯೂ 3 ಸಲ, ಇಂಟು ಪಿ ಕ್ಯೂಬ್ ಅಂದರೆ ಪಿ ಇಂಟು ಪಿ ಇಂಟು ಪಿ ಕ್ಯೂ 1 ಸಲ. ಓಕೆನಾ? ನೋಡಿ ಇಲ್ಲಿಗ 3 1s 3, 3 2s 6. ಓಕೆ, 5 1s 5, 5 2s 6. ಇಲ್ಲಿಗ ಕೆಳಗಡೆ 1 ಇದೆ, ಹಾಗಾಗಿ ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದರೂ ನಡೆಯುತ್ತೆ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 2 2s 4. ಸೊ 4/1. ಪಿ ಎಷ್ಟು ಸಲ ರಿಪೀಟ್ ಆಗಿದೆ? 1 2 3 4. ಸೊ ಪಿ ಟು ದಿ ಪವರ್ ಆಫ್ 4 ಆ್ಯಂಡ್ ಕ್ಯೂ 1 2 3 4, ಕ್ಯೂ ಟು ದಿ ಪವರ್ ಆಫ್ 4. ಇದನ್ನು ನಾವು -4 ಪಿ ಟು ದಿ ಪವರ್ ಆಫ್ 4 ಆ್ಯಂಡ್ ಕ್ಯೂ ಟು ದಿ ಪವರ್ ಆಫ್ 4 ಅಂತ ಬರಿತೀವಿ. ಓಕೆನಾ? ಫೋರ್ತ್ ಕ್ವೆಶನ್ ಏನಿದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 4. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಓಕೆ, ಸೊ ಟೋಟಲ್ ಆಗಿ ಎಕ್ಸ್ ಟು ದಿ ಪವರ್ ಆಫ್ ಎಷ್ಟಿದೆ? 1 2 3 4 5 6 7 8 9 10. ಎಕ್ಸ್ ಟು ದಿ ಪವರ್ ಆಫ್ 10 ಅಂತ ಬರಿತೀವಿ. ಇಲ್ಲಿ ನೋಡಿ, 4 + 3 is 7, 7 + 2 is 9, 9 + 1 is 10. ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಓಕೆನಾ? ಫೋರ್ತ್ ಕ್ವೆಶನ್, ಸಿಂಪ್ಲಿಫೈ 3x ಇಂಟು 4x minus 5 plus 3 and find its value for x is equal to 3 and x is equal to 1/2. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ ಇರೋ ಜಾಗಕ್ಕೆ ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಫಸ್ಟ್ ಇಲ್ಲಿ ಏನಿದೆ, 3x ಇಂಟು 4x minus 5 plus 3 ಅಂತ ಇದೆ. ಇದನ್ನು ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 3x ಇಂದ 4xನ ಮತ್ತು 3x ಇಂದ 5ಅನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, 3x ಇಂಟು 4x, ಸೈನ್ ಏನಿದೆ ಇಲ್ಲಿ ಮೈನಸ್ ಇದೆ, ಅಗೇನ್ 3x ಇಂಟು 5 ಪ್ಲಸ್ 3. ಓಕೆ, 3 4s 12, x ಇಂಟು x ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 5s 15, x ಪ್ಲಸ್ 3. ಸೊ ಇದು ಇವಾಗ ನೆಕ್ಸ್ಟ್ ಸಿಂಪ್ಲಿಫೈ ಆಗಲ್ಲ, ಇದು ಒಂದು ಎಕ್ಸ್ಪ್ರೆಷನ್. ಈಗ ಏನು ಮಾಡಬೇಕು, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 3, ಎಕ್ಸ್ ಇರೋ ಜಾಗಕ್ಕೆಲ್ಲ 3ಅನ್ನು ಹಾಕಬೇಕು ನಾವು. 12 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮೈನಸ್ 15 ಇಂಟು ಎಕ್ಸ್ ಅಂದರೆ 3 ಪ್ಲಸ್ 3. ಓಕೆ, 12 ಇಂಟು 3 3s 9 ಮೈನಸ್ 15 3s 45 ಪ್ಲಸ್ 3. ಓಕೆ, 12 9s 108 minus 45 plus 3. ಓಕೆ,
ಈಗ ಇದನ್ನು ಪ್ಲಸ್ಸು ಮತ್ತು ಮೈನಸ್ ಇರೋದನ್ನ ಒಂದು ಕಡೆಗೆ ತಂದ್ಕೊಂಬಿಡೋಣ. 108 ಪ್ಲಸ್ 3 ಅಂದರೆ 111 ಮೈನಸ್ 45 ದಟ್ ಈಸ್ ಈಕ್ವಲ್ ಟು 11 ಮೈನಸ್ 5 ಈಸ್ 6. ಸೊ ಇಲ್ಲಿಗ 10 ಉಳಿದಿದೆ. 10 ಮೈನಸ್ 4 ಈಸ್ 6. ವಾಟ್ ಈಸ್ ದ ಆನ್ಸರ್? 66. ಈ ಎಕ್ಸ್ಪ್ರೆಷನ್ನಿಗೆ ನಾವು ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದಾಗ ಬಂದಿರೋ ಅಂಥ ಆನ್ಸರು 66. ಮತ್ತೆ ಏನು ಮಾಡಬೇಕೀಗ? ಎಕ್ಸ್ ಇರೋ ಜಾಗಕ್ಕೆ 1/2 ಹಾಕಬೇಕು. ಎಕ್ಸ್ಪ್ರೆಷನ್ ಬರ್ಕೊಳ್ಳಿ. 12x square minus 15x plus 3 when x is equal to 1/2. 12 into 1/2 whole square minus 15 into 1/2 plus 3. So ಈಗ 12 into 1/2 ಅಂದರೆ 1 square is 1, 2 2s are 4 minus 15/2 plus 3. ಓಕೆನಾ? ಈ ಸೈಡಲ್ಲಿ ಬರಿತೀನಿ ಈಗ. ಇಲ್ಲಿ 4 1s are 4, 4 3s are 12. ಏನಾಯ್ತು ಈಗ? 3 ಆಯಿತು. ಓಕೆ, 3 ಮೈನಸ್ 15/2 ಪ್ಲಸ್ 3. ಇಲ್ಲಿ ಪ್ಲಸ್ ಪ್ಲಸ್ ಇರೋವನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವೀಗ. ಓಕೆ, ಸೊ ಏನಾಯಿತು? 3 + 3 is 6 ಆಯಿತು. 6 ಮೈನಸ್ 15/2 ಆಯಿತು. ಈಗ LCM ಕ್ರಾಸ್ ಮಲ್ಟಿಪ್ಲಿಕೇಶನ್. 2 6 are 12 ಮೈನಸ್ 15 ಡಿವೈಡೆಡ್ ಬೈ 2. ದೊಡ್ಡ ಅಂಕೆ ಚಿಹ್ನೆ ಏನು? ಮೈನಸ್. 15 ಮೈನಸ್ 12 ಈಸ್ 3/2. ಸೊ ವಾಟ್ ಈಸ್ ದ ಆನ್ಸರ್? ಮೈನಸ್ 3/2. ಸೆಕೆಂಡ್ ಕ್ವೆಶನ್, ಸಿಂಪ್ಲಿಫೈ a into a square plus a plus 1 plus 5 and find its value for a is equal to 0, a is equal to 1 and a is equal to minus 1. Okay, first to a into a square plus a plus 1 plus 5. ಈಗ a ಇಂದ ಇದೆಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. a into a square is a cube plus a into a is a square plus a into 1 is a plus 5. Okay, this is the expression. ಏನಂತ ಕೇಳಿದ್ದಾರೆ? ಫಸ್ಟ್ ಒನ್ನು ವೇರ್ a is equal to 0 ಅಂತ ಕೇಳಿದ್ದಾರೆ. ಸೊ a ಇರೋ ಜಾಗಕ್ಕೆಲ್ಲ 0 ಹಾಕಬೇಕು. 0 ಕ್ಯೂಬ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ 0 ಪ್ಲಸ್ 5. So 0 plus 0 plus 0 plus 5 that is equal to 5. When a is equal to 0, the value is 5. Next expression, a cube plus a square plus a plus 5 when a is equal to 1. Okay, so 1 cube plus 1 square plus 1 plus 5. 1 cube is 1, 1 square is also 1, 1 plus 5. So 1 plus 1 is 2, 2 plus 1 is 3, 3 plus 5 is 8. When a is equal to 1, the value is 8. ಮತ್ತೆ ಎಕ್ಸ್ಪ್ರೆಷನ್ ಅನ್ನು ಬರ್ಕೊಳ್ಳಿ. a cube plus a square plus a plus 5. ಈಗ ಯಾವ ವ್ಯಾಲ್ಯೂ ಅನ್ನು ಹಾಕಬೇಕು ನಾವು? a is equal to -1. when a is equal to -1, so a cube ಇರೋದು ಏನಾಗುತ್ತೆ? -1 ಕ್ಯೂಬ್ ಪ್ಲಸ್ a ಸ್ಕ್ವೇರ್ ಇರೋದು -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 5. ಈಗ 3 ಸಲ -1 ಇಂಟು -1 ಇಂಟು -1. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಅಗೇನ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ -1 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ 1 -1 ಪ್ಲಸ್ 5. ಓಕೆ, ಈಗ ಇಲ್ಲಿ ನೋಡಿ +1 -1 ಗೆಟ್ಸ್ ಕ್ಯಾನ್ಸಲ್. ಇಲ್ಲಿಗೆ ಏನಾಗುತ್ತೆ? +5 -5 ದೊಡ್ಡ ಅಂಕೆ ಚಿಹ್ನೆ ಏನು? ಪ್ಲಸ್. 5 -1 ಈಸ್ 4. ಸೊ ವಾಟ್ ಈಸ್ ದ ಆನ್ಸರ್? 4. ವೆನ್ a is equal to -1, the value is +4. Fifth question, first one. Add p into p minus q, q into q minus r and r into r minus p. ಈಗ p into p minus p into q. ಓಕೆ, ನೆಕ್ಸ್ಟ್ ಏನಿದೆ? ಪ್ಲಸ್ ಆ್ಯಡ್ ಅಂತ ಇದೆಯಲ್ಲ,
q into q minus q into r plus r into r minus r into p. Okay, ಈಗ p into p is p square, plus into minus is minus, p into q is pq, plus q into q is q square, plus into minus is minus, q into r is qr, plus r into r is r square minus r into p is rp. ಓಕೆ, ಈಗ ಸ್ಕ್ವೇರ್ ಇರೋದನ್ನೆಲ್ಲ ಒಂದು ಕಡೆ ತಂದುಬಿಡೋಣ. p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ minus pq minus qr minus rp. So this is the answer. Fifth one, second question. Add 2x into z minus x minus y and 2y into z minus y minus x. So first multiply ಮಾಡ್ಕೊಳ್ಳೋಣ. 2x into z minus 2x into x minus, plus into minus is minus, ಹಾಗಾಗಿ 2x into y ಆ್ಯಡ್ ಅಂತ ಕೊಟ್ಟಿರೋದ್ರಿಂದ ಪ್ಲಸ್ 2y into z minus 2y into y minus 2y into x. ಓಕೆ, 2x into z ಅಂದರೆ 2xz minus 2x into x is 2x square minus 2x into y is 2xy plus 2y into z is 2yz minus 2y into y is y square, so minus 2y square minus 2y into x is minus 2xy ಅಥವಾ yz ಏನು ಬೇಕಾದರೂ ಬರೀಬಹುದು. ಈಗ ಸ್ಕ್ವೇರ್ ಇರೋವನ್ನೆಲ್ಲ ಒಂದು ಕಡೆ ತರೋಣ. ಮೈನಸ್ 2x ಸ್ಕ್ವೇರ್, ಇಲ್ಲೇನಿದೆ ಮೈನಸ್ 2y ಸ್ಕ್ವೇರ್ ಇದೆ. ಇಲ್ಲಿ ನೋಡಿ, ಇಲ್ಲೂ ಮೈನಸ್ 2xy, ಇಲ್ಲೂ ಮೈನಸ್ 2xy ಇದೆ. ಎರಡು ಸೇಮ್ ಸೈನ್ ಆಗಿರೋದ್ರಿಂದ ನಾವಿಲ್ಲಿ ಆ್ಯಡ್ ಮಾಡಬಹುದು. ಮೈನಸ್ 2 ಪ್ಲಸ್ 2 ಈಸ್ 4xy. ಇನ್ನು ಉಳಿದಿರೋ ಅಂಥದ್ದೇನು 2xz ಪ್ಲಸ್ 2yz. So this is the answer. What is the expression? Minus 2x square minus 2y square minus 4xy plus 2xz plus 2yz. Question C. Subtract 3l into l minus 4m plus 5n from 4l into 10n minus 3m plus 2l. ಸೊ ಫ್ರಮ್ ಅಂತ ಇರೋದ್ರಿಂದ ನಾವು ಇದನ್ನು ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 4l ಇಂಟು 10n ಅಂದರೆ 10 4s 40, l ಇಂಟು n ಅಂದರೆ ln, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 3s 12, l ಇಂಟು m ಈಸ್ lm, ಪ್ಲಸ್ 4 2s 8, l ಇಂಟು l ಈಸ್ l ಸ್ಕ್ವೇರ್. ಓಕೆನಾ, ನೆಕ್ಸ್ಟು ಇವಾಗ ಇದನ್ನು ಮಾಡ್ಕೊಳ್ಳೋಣ. 3l ಇಂಟು l ಈಸ್ 3l ಸ್ಕ್ವೇರ್, ದೆನ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 3s 12, l ಇಂಟು m ಈಸ್ lm, ಪ್ಲಸ್ 3 5s 15, l ಇಂಟು n ಈಸ್ ln. ಓಕೆ, ಎರಡು ಎಕ್ಸ್ಪ್ರೆಷನ್ನ ಬರ್ಕೊಂಡಿದ್ದೀವಿ ಈಗ. ಬಟ್ ಇಲ್ಲಿ ಒಂದು ಕೆಳಗಡೆ ಒಂದನ್ನು ನೀಟಾಗಿ ಬರ್ಕೊಳ್ಬೇಕು. ಫಸ್ಟು 8l ಸ್ಕ್ವೇರ್, ದೆನ್ ಪ್ಲಸ್ 40ln ಮೈನಸ್ 12lm. ಈಗ ಎಲ್ ಸ್ಕ್ವೇರಲ್ಲಿ ಯಾವುದಿದೆ ನೋಡಿ, 3l ಸ್ಕ್ವೇರ್, 3l ಸ್ಕ್ವೇರ್, ಇಲ್ಲಿ ln ಪ್ಲಸ್ 15ln, ಪ್ಲಸ್ 15ln ಮೈನಸ್ 12lm, ಸೊ ಮೈನಸ್ 12lm. ಈಗ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡೋವಾಗ ಏನಾಗುತ್ತೆ, ಸೈನು ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಸೊ ಈಗ 8 ಮೈನಸ್ 3 ಈಸ್ 5l ಸ್ಕ್ವೇರ್, ದೆನ್ ಪ್ಲಸ್ ಇಲ್ಲಿ ಮೈನಸ್ ಇದೆ, ದೊಡ್ಡ ಅಂಕೆ ಚಿಹ್ನೆ, ಪ್ಲಸ್
ಇಲ್ಲಿಗ ಒಂದು ಬಾರೋ 10 ಮೈನಸ್ 5 ಈಸ್ 5, ಇಲ್ಲಿಗ 3 ಉಳಿದಿದೆ, 3 ಮೈನಸ್ 1 ಈಸ್ 2, 25 ln. ಇಲ್ಲಿ ನೋಡಿ ಪ್ಲಸ್ 12 ಮೈನಸ್ 12 ಗೆಟ್ಸ್ ಕ್ಯಾನ್ಸಲ್, 0 ಆಗುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? 5l square plus 25 ln is the answer. Okay, last question of this exercise. Subtract 3a into a plus b plus c minus 2b into a minus b plus c from 4c into minus a plus b plus c. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ, ಅವಾಗ ಈಸಿ ಆಗುತ್ತೆ. ಓಕೆ, 3a ಇಂಟು a ಅಂದರೆ 3a ಸ್ಕ್ವೇರ್ ಪ್ಲಸ್ 3a ಇಂಟು b ಈಸ್ 3ab ಪ್ಲಸ್ 3a ಇಂಟು c ಈಸ್ 3ac. ಓಕೆ, ಮೈನಸ್ 2b ಇಂಟು a ಈಸ್ 2ab, minus into minus is plus 2b into b is 2b square, minus into plus is minus 2b into c is 2bc. Okay, next ಇಲ್ಲಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 ಇಂಟು ಸಿ ಎ ಈಸ್ 4ca, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, 4c into bc is 4cb, plus 4c into c is 4c square. ಈಗ c square ಇರೋದನ್ನ ಒಂದು ಕಡೆ ಬರ್ಕೊಳ್ಳೋಣ. ಸೊ 4c square ಮೈನಸ್ 4ca ಪ್ಲಸ್ 4cb. ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕಿಲ್ಲಿ ನೋಡಿ, ಎಲ್ಲೂ ಕೂಡ a ಸ್ಕ್ವೇರ್ ಇಲ್ಲ, ಇಲ್ಲಿ ನೋಡಿದ್ರೆ ಬಿ ಸ್ಕ್ವೇರ್ ಇದೆ, ಇಲ್ಲಿ ಸಿ ಸ್ಕ್ವೇರ್ ಇದೆ. ಈಗ ಏನು ಮಾಡಬೇಕು, ಡೈರೆಕ್ಟಾಗಿ ನಾವು ಮೈನಸ್ ಈ ಫುಲ್ ಎಕ್ಸ್ಪ್ರೆಷನ್ ಏನಿದೆ ಇದನ್ನು ಬರ್ಕೊಳ್ಳೋಣ. 3a ಸ್ಕ್ವೇರ್ ಪ್ಲಸ್ 3ab ಪ್ಲಸ್ 3ac ಮೈನಸ್ 2ab ಪ್ಲಸ್ 2b ಸ್ಕ್ವೇರ್ ಮೈನಸ್ 2bc. ಓಕೆ, ಇದನ್ನು ಈಗ ನಾವು ಮೈನಸ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಬರ್ಕೊಳ್ಳೋಣ. ಓಕೆ, ಯಾವುದು ಕೂಡ ಸಬ್ಟ್ರಾಕ್ಟ್ ಆಗುವಂಥದ್ದಿಲ್ಲ. ಮೈನಸ್ 4c ಸ್ಕ್ವೇರ್ ಮೈನಸ್ 4ca ಪ್ಲಸ್ 4cb ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 3a ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 3ab, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 3ac, minus into plus is minus into minus is plus 2ab, minus into plus is minus 2b square, again minus into minus is plus 2bc. ಓಕೆನಾ? ಈಗ ನೋಡಿ ಇಲ್ಲಿ a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಯಾವುದು ಕೂಡ ಅಂದರೆ ಸಬ್ಟ್ರಾಕ್ಷನ್ನು ಅಡಿಷನ್ ಮಾಡೋಕ್ಕಾಗ್ದಲೇ ಇರುವಂಥವು, ಬಿಕಾಸ್ ಎಲ್ಲ ವೇರಿಯಬಲ್ಸು ಚೇಂಜ್ ಇದೆ. ಸೊ ಅದನ್ನ ಹಾಗೆ ಬರ್ಕೊಳ್ಳೋಣ. ಫಸ್ಟು 3a square, then minus 2b square, then plus 4c square. ಈಗ ಯಾವುದಾದ್ರೂ ಸಬ್ಟ್ರಾಕ್ಟ್ ಆಗುತ್ತಾ ಅಂತ ನೋಡೋಣ. ನೋಡಿ ಇಲ್ಲಿ 4ca ಆ್ಯಂಡ್ 3ac ಇವೆರಡು ಒಂದೇನೆ. ಸೊ ಎರಡು ಮೈನಸ್ ಇರೋದ್ರಿಂದ ನಾವು ಆ್ಯಡ್ ಮಾಡಬಹುದು. ಮೈನಸ್ 4 ಪ್ಲಸ್ 3 ಈಸ್ 7ac. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಬಿ ಸಿ ಇದೆ, ಇಲ್ಲಿ ಒಂದು ಬಿ ಸಿ ಇದೆ, ಎರಡು ಕೂಡ ಪ್ಲಸ್ ಇರೋದ್ರಿಂದ 4 ಪ್ಲಸ್ 2 ಈಸ್ 6bc ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಒಂದು ಎ ಬಿ ಇದೆ, ಇಲ್ಲಿ ಒಂದು ಎ ಬಿ ಇದೆ, ಬಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಸಬ್ಟ್ರ್ಯಾಕ್ಟೇ ಮಾಡಬೇಕು. ದೊಡ್ಡ ಅಂಕೆ ಚಿಹ್ನೆ ಮೈನಸ್. 3 ಮೈನಸ್ 2 ಈಸ್ 1ab. ಸೊ ಇದನ್ನು ನೀಟಾಗಿ ಬರೆಯೋದಾದರೆ ಮೈನಸ್ 3a ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಪ್ಲಸ್ 4c ಸ್ಕ್ವೇರ್ ಮೈನಸ್ ab ಪ್ಲಸ್ 6bc ಮೈನಸ್ 7ac ಅಂತ ಬರಿತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 8.3. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.
For more videos, subscribe to my channel.